Investing in cinemas without cinema knowledge is injurious to you, your family, and the audience too. अन्नदाता सुखी भव। ಅನ್ನದಾತ ಸುಖೀಭವ ಸಮಸ್ತ ವೀಕ್ಷಕರಿಗೂ ಈ ವಾರದ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಏನು ಮಾತಾಡೋಕೆ ಹೊರಟಿದ್ದೀವಿ ಅಂದರೆ 2025ರಲ್ಲಿ ರಿಲೀಸ್ ಆದಂಥ ಎಲ್ಲ ಕನ್ನಡ ಚಿತ್ರಗಳ ಬಗ್ಗೆ ಮಾತಾಡ್ತೀವಿ. 2025ರಲ್ಲಿ 255 ಚಿತ್ರಗಳು ಬಿಡುಗಡೆ ಆಗ್ತವೆ. ಇದು ಸರ್ವಕಾಲಿಕ ದಾಖಲೆ ಕನ್ನಡ ಚಿತ್ರಗಳಿಗೆ, ಅಂದರೆ ಬಿಡುಗಡೆ ಆಗಿರುವಂಥ ಚಿತ್ರಗಳ ಲೆಕ್ಕ ತೊಗೊಂಡ್ರೆ. ಯಾಕೆಂದರೆ 1930ರಿಂದ ನಾವು ಏನು 2025 ತನಕ ಲೆಕ್ಕ ತೊಗೊಂಡ್ರೆ 255 ಚಿತ್ರಗಳು ಬಿಡುಗಡೆ ಆಗಿರೋದು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ. ಸೊ ಕನ್ನಡ ಚಿತ್ರರಂಗದಲ್ಲಿ ತುಂಬ ಸಾಕಷ್ಟು ನಿರ್ಮಾಪಕರು ಬರ್ತಾ ಇದ್ದಾರೆ ಅನ್ನೋಕ್ಕೆ ಇದೇ ಒಂದು ಸಾಕ್ಷಿ. ಏನು ನಾವು ಇವಾಗ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಹೋಗೋಣ ಅಂದರೆ 2025ರಲ್ಲಿ 255 ಚಿತ್ರಗಳು ಬಂದರೆ ಅದರ ಬಂಡವಾಳ ಹೂಡಿಕೆ ಏನು ಅಂತ ನೋಡೋಣ. ಅದರ ಬಂಡವಾಳ ಹೂಡಿಕೆ ಅಂದರೆ 255 ಚಿತ್ರಗಳಿಗೆ ಸರಿಸುಮಾರು 500+ ಕೋಟಿಯಷ್ಟು ಬಂಡವಾಳನ ಹೂಡಿದ್ದಾರೆ. ಈಗ ಆ ಬಂಡವಾಳನ ಹೂಡಿದ್ದನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಇವಾಗ 500 ಕೋಟಿ ಬಂಡವಾಳ ಹೂಡಿದರೆ ಕನ್ನಡ ಚಿತ್ರರಂಗ ಗಳಿಸಿದ್ದೆಷ್ಟು ಅಂದರೆ 1050ರಿಂದ 1100 ಕೋಟಿ ಗಳಿಸಿದೆ ಅಂತ ಒಂದು ಅಂದಾಜು ಮಾಡಲಾಗಿದೆ. ಸರಿನಾ? ಇದು ಸಂತೋಷದ ಸುದ್ದಿ ಅಂತ ಅನ್ಕೋತೀನಿ. ಯಾಕೆ ಹೇಳಿ, 500 ಕೋಟಿ ಹಾಕಿ 1100 ಕೋಟಿ ಬಂದಿದೆ ಅಂತಂದರೆ ಡಬಲ್ ಆಯ್ತಲ್ಲ ಅಂತ ಅಲ್ವಾ? ಹಾಗಲ್ಲ. ಯಾಕೆಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ 500 ಕೋಟಿ ಬಂಡವಾಳ ಹಾಕಿದ್ರು 255 ಚಿತ್ರಕ್ಕೆ, ಅದರಲ್ಲಿ ಗಳಿಕೆಯಲ್ಲಿ ಬರೀ 2 ಚಿತ್ರ ಅಂದರೆ ಕಾಂತಾರ ಚಾಪ್ಟರ್ 1 ಮತ್ತು ಸೂ ಫ್ರಮ್ ಸೋ. ಕಾಂತಾರ ಚಾಪ್ಟರ್ 1 870 ಕೋಟಿ ಗಳಿಕೆ ಮಾಡಿದ್ರೆ ಸೂ ಫ್ರಮ್ ಸೋ 125 ಕೋಟಿ ಗಳಿಕೆ ಮಾಡಿರುತ್ತೆ. ಅಂದರೆ ಇವೆರಡರದ್ದು ಸಮ್ಮಪ್ ಮಾಡಿದ್ರೆ ನಾವು 995 ಕೋಟಿ ಮಾಡಿರೋವಂಥ ಈ ಎರಡೇ ಚಿತ್ರಗಳು ಅನ್ನೋದು ಗೊತ್ತಾಗ್ತದೆ. ಅಂದರೆ ನಮಗೆ ಇನ್ನು ಮಿಕ್ಕಿದ್ದೆಷ್ಟು 5 ಕೋಟಿ ಪ್ಲಸ್ 50 ಅಥವಾ 5 ಕೋಟಿ ಪ್ಲಸ್ 100 ಅಂದರೆ ಇನ್ನು 253 ಸಿನಿಮಾಗಳಿಗೆ ಬಂದಿರೋದು ಬರೀ ಅಷ್ಟೇ. ಅದರಲ್ಲೂ ಕೆಲವು ಸ್ಟಾರ್ ಸ್ಟಡೆಡ್ ಸಿನಿಮಾ ಅಂದರೆ ಇವಾಗ ಲಾಸ್ಟ್ ಡಿಸೆಂಬರ್ ಎಂಡಲ್ಲಿ ಬಂದಂಥ 45 ಇರ್ಬೋದು, ಡೆವಿಲ್ ಇರ್ಬೋದು ಮತ್ತು ಮಾರ್ಕ್ ಇರ್ಬೋದು. ಇವು ಒಂದು 3 ಸಿನಿಮಾಗಳಿಂದ ಒಂದು ಗಳಿಕೆ ಒಂದು 50ರಿಂದ 55 ಕೋಟಿ ಅಥವಾ 100 ಕೋಟಿ ಹತ್ರ ಅಂದ್ಕೊಳ್ಳಿ, 50-55 ಕೋಟಿ ಹತ್ರ ಗಳಿಕೆ ಮಾಡಿದ್ರು 253ರಲ್ಲಿ ಆ 3 ಚಿತ್ರಗಳನ್ನ ತೆಗೆದ್ರೆ ಇನ್ನು 250 ಚಿತ್ರ ಗಳಿಸಿರೋದು ಬರೀ 5 ಕೋಟಿನ. ಇದು ತುಂಬ ಆಶ್ಚರ್ಯಕರನೂ ಹೌದು ಮತ್ತು ವಿಷಯನ ತುಂಬ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ 250 ನಿರ್ಮಾಪಕರು, ಯಾಕೆಂದರೆ ಕಾಂತಾರ 1ಗೆ 125 ಕೋಟಿ ಬಜೆಟ್ ಆದರೆ ಸೂ ಫ್ರಮ್ ಸೋಗೆ ಒಂದು 3ರಿಂದ 5 ಕೋಟಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸೊ 5 ಕೋಟಿ ಅಂತಲೇ ಇಟ್ಕೊಳ್ಳೋಣ. 5 + 125 ಕೋಟಿ ಅಂದರೆ 130 ಕೋಟಿ ಅಲ್ಲೇ ಆಯಿತು. ಆಮೇಲೆ ಡೆವಿಲ್ಲು 45 ಮತ್ತು ಮ್ಯಾಕ್ಸ್ನ ಬಜೆಟ್ಟು 50 ಕೋಟಿ ತನಕ 3 ಸಿನಿಮಾ ಸೇರಿಸಿದ್ರೆ ಅದು ಒಂದು 50 ಕೋಟಿ ಪ್ಲಸ್ ಇದೊಂದು 130 ಕೋಟಿ, 170, 180 ಕೋಟಿ ಆಯಿತು. ಅಂದರೆ 500 ಕೋಟಿ ಪ್ಲಸ್ಸಲ್ಲಿ 180 ಕೋಟಿ ಅದನ್ನ ಮೈನಸ್ ಮಾಡಿದ್ರೆ ಇನ್ನು 370 ಕೋಟಿ ರೂಪಾಯಿಗಳನ್ನ ಹಾಕಿರೋರು ಈ 250 ಚಿತ್ರದ ನಿರ್ಮಾಪಕರು. ಅವ್ರಿಗೇನು ಬಂತು? ಆ 370 ಕೋಟಿ ಹಾಕಿ ನೀವು ಗಳಿಸಿರೋದು ಬರೀ 5ರಿಂದ 6 ಕೋಟಿ ಆದರೆ ಇದು ನನಗೆ ಯಾಕೋ ಬಿಸ್ನೆಸ್ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಕಳ್ಕೊಂಡಿರೋದೇ ಜಾಸ್ತಿ. ಎಲ್ಲರೂ ಏನು ಅನ್ಕೊತಾರೆ, 500 ಹಾಕಿದ್ರು 1100 ಆಯಿತು ಅಂದರೆ 1 to ಡಬಲ್ ಇದೆ ಕನ್ನಡ ಇಂಡಸ್ಟ್ರಿ ಅಂತ ಅನ್ಕೋತೀರಾ. ಕ್ಲೀನಾಗಿ ಸ್ಪ್ಲಿಟಪ್ ಮಾಡಿ ಅನಲೈಸ್ ಮಾಡಿದ್ರೆ ಇಲ್ಲಿ ಕಳ್ಕೊಂಡಿರೋರ ಸಂಖ್ಯೆನೇ ಜಾಸ್ತಿ ಇದೆ. ಇದಕ್ಕೆ ಏನು ಮಾಡಬೇಕು? ಯಾಕೆಂದರೆ ನಂಬರ್ ಆಫ್ ಸಿನಿಮಾಸ್ ಅಂದರೆ ನಾವು 255 ಸಿನಿಮಾಸ್ ಅಟ್ ಎ ಟೈಮ್ ಬಂತು ಅಂತಂದ್ರೂ ವಾರಕ್ಕೆ 8-10 ಚಿತ್ರಗಳು ಬರ್ತಾ ಇದ್ದಾವೆ. ಜನ ಯಾವ್ದು ನೋಡಬೇಕು, ಯಾವ್ದು ಬಿಡಬೇಕು? ಆಮೇಲೆ ಈ 250 ಜನರ 370 ಕೋಟಿ ಬಂಡವಾಳಕ್ಕೆ ಜವಾಬ್ದಾರರು ಯಾರು? ಯಾರೂ ಅಲ್ಲ. ಯಾಕೆಂದರೆ ಸಿನಿಮಾ ತೆಗಿಯೋಕ್ಕೆ ಯಾರೂ ಹೇಳಿಲ್ಲ. ಅವ್ರುಗಳೇ ಹಾಕಿದ್ರು, ಅವ್ರುಗಳೇ ತೆಗೆದ್ರು, ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಬರಲಿಲ್ಲ. ಯಾಕೆಂದರೆ ಹಲವಾರು ಸಿನಿಮಾಗಳು ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಮಾತು ಕೇಳಿ ಬರ್ತದೆ. ಬಿಟ್ಟರೆ ಜನ ಥಿಯೇಟ್ರ್ನತ್ತ ಹೋಗಿರೋದು ಬರೀ ಬೆರಳೆಣಿಕೆಯಷ್ಟು ಸಿನಿಮಾಗಳಿಗೆ ಮಾತ್ರ. ನೀವು 250ರಿಂದ 200-300 ಸಿನಿಮಾನೇ ತೆಗೆದು ಥಿಯೇಟ್ರಲ್ಲಿ ಹಾಕಿದ್ರೂ ಜನ ಹೋಗ್ತಾ ಇರೋ ನಂಬರ್ ಆಫ್ ಸಿನಿಮಾಸ್ ನೀವೇ ಲೆಕ್ಕ ಹಾಕಿದ್ರೆ 1, 2, 3, 4, 5
2025 ಒಂದು 10ರಿಂದ 15 ಚಿತ್ರಗಳಿಗೆ ಮನ್ನಣೆ ಸಿಕ್ಕಿದೆ. ಯಾಕೆಂದರೆ ಈ 5 ಚಿತ್ರಗಳು ಯಾವ್ದು ನಾನು ಮಾತಾಡಿದೆ ಅದು ಬಿಟ್ಟು ಇನ್ನೊಂದು 5-6 ಚಿತ್ರಗಳ ಹೆಸರು ಕೇಳಿಬರುತ್ತೆ, ಅವಕ್ಕೆ ಮಾತ್ರ ಮನ್ನಣೆ ಸಿಕ್ಕಿದೆ. ಮತ್ತು ಅದೂ ಅವ್ರು ಎಷ್ಟು ದುಡ್ಡು ಹಾಕಿದಾರೋ ಅಷ್ಟು ಬಂಡವಾಳ ವಾಪಸ್ಸಾಗಿರೋದೇ ಕಷ್ಟ ಅನ್ನೋ ಒಂದು ಫೀಲಲ್ಲಿದೆ. ಇದಕ್ಕೆ ಇವಾಗ ನೆಕ್ಸ್ಟು OTT ಇಂದ ಏನು ಗಳಿಕೆ ಮಾಡಿದೆ ಅಂದರೆ, ಕಾಂತಾರ ಚಾಪ್ಟರ್ 1 OTT ಮತ್ತು ಬೇರೆ ಪ್ಲ್ಯಾಟ್ಫಾರ್ಮ್ಸಿಂದ ಒಂದು 200 ಕೋಟಿ ತನಕ ಗಳಿಕೆ ಮಾಡಿದ್ದಾರೆ. ಪ್ಲಸ್ ಸೂ ಫ್ರಮ್ ಸೋ ಒಂದು 10 ಕೋಟಿ ತನಕ ಗಳಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಿಟ್ಟರೆ ಮಿಕ್ಕಿದವರ ಕತೆ ಏನು? ಇದರಲ್ಲೂ 255 ಸಿನಿಮಾಗಳಲ್ಲಿ 7 ಸಿನಿಮಾಗಳು ಡೈರೆಕ್ಟ್ OTTಗೆ ರಿಲೀಸ್ ಆಗ್ತವೆ. ಇನ್ನು ಬರೀ 248 ಚಿತ್ರಗಳು ಮಾತ್ರ ತೆರೆ ಮೇಲೆ ಬರ್ತವೆ. ಆದರೆ ಅದರಲ್ಲಿ ಉಳ್ಕೊಂಡವೆಷ್ಟು ಅಂದರೆ 5ರಿಂದ 6, ಮ್ಯಾಕ್ಸಿಮಮ್ 10. ಸೊ ಇಸ್ ದೇರ್ ಎನಿ ಫಾರ್ಮುಲಾ? ಯಾರು ಇದಕ್ಕೆ ಡಿಸೈಡ್ ಮಾಡಬೇಕು, ಏನು ಮಾಡಬೇಕು? ನನ್ನ ಪ್ರಕಾರ ಎಲ್ಲ ನಿರ್ಮಾಪಕರು ಸಿನಿಮಾ ತೆಗೆಯೋದು ಒಂದು ಕಡೆ, ಆದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಕೂತ್ಕೊಂಡು ಅನಲೈಸ್ ಮಾಡಿ ಈ ಬಿಸ್ನೆಸ್ನ ಯಾವ ರೀತಿ ತೊಗೊಂಡು ಹೋಗಬೇಕು, ನಾವು ಬಂಡವಾಳ ಹೂಡಿದ್ರೆ ಅದನ್ನು ವಾಪಸ್ ಯಾವ ರೀತಿ ತೊಗೋಬೇಕು, ಅಥವಾ ಅದರಿಂದ ಯಾವ ರೀತಿ ಲಾಭಗಳನ್ನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಎಲ್ಲ ಸಮಾನ್ಮನಸ್ಕರರು ಎಲ್ಲ ಸೇರಿ ಕೂತ್ಕೊಂಡು ಒಂದು ಡಿಸಿಷನ್ ತಗೋಬೇಕಾದಂಥ ಪರಿಸ್ಥಿತಿ ಇವತ್ತಿನ ದಿನ ಇದೆ ಅಂತ ನಾನು ಹೊಸದಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇರೋವಂಥ ಎಲ್ಲ ಪ್ರತಿಭೆಗಳಿಗೂ ಕೇಳ್ಕೊಳ್ತಾ ಇರೋದೇನು ಅಂದರೆ, ಪ್ಲೀಸ್ ಎಲ್ಲ ನಾಲೆಜ್ನ ಬಂಡವಾಳ ಹೂಡೋಕ್ಕಿಂತ ಮುಂಚೆನೇ ಆಲೋಚನೆ ಮಾಡಿ ಆ ನಂತರ ಬಂಡವಾಳನೂ ಹೂಡಿ ಅಂತ ಹೇಳ್ತಾ ಇದ್ದೀನಿ. ಯಾರನ್ನೂ ಡಿಸ್ಕರೇಜ್ ಮಾಡೋಕ್ಕಲ್ಲ, ಯಾರನ್ನೂ ಡಿಸಪಾಯಿಂಟ್ ಮಾಡೋಕ್ಕಲ್ಲ, ಆದರೆ ಕಳೆದು ಹೋದ ಹಣ ತಿರ್ಗಾ ಬರೋದಿಲ್ಲ. ಆ ನಿಟ್ಟಿನಿಂದ ಈ ಎಪಿಸೋಡ್ನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಬಿ ಅವೇರ್ ಆಫ್ ಹೌ ಯು ಆರ್ ಸ್ಪೆಂಡಿಂಗ್ ಆನ್ ದಿಸ್ ಸಿನಿಮಾ. ಅಂದರೆ ಇದನ್ನು ಇಂಡಸ್ಟ್ರಿ ಅಂತ ಕರೆದ್ರೆ, ಈ ಇಂಡಸ್ಟ್ರಿ ಮೇಲೆ ಬಂಡವಾಳವನ್ನು ಹೂಡಿದ್ರೆ ಬರೀ ಬೆರಳೆಣಿಕೆಯಷ್ಟು ಜನದ ಮಾತ್ರ ಲಾಭ ಆಗಿದೆ 2025ರಲ್ಲಿ. ಸೊ 2026ರಲ್ಲಿ ಯಾರ್ಯಾರು ಬಂಡವಾಳ ಹೂಡ್ತಾ ಇದ್ದೀರೋ ದಯಮಾಡಿ ನಮ್ಮನ್ನು ಸಂಪರ್ಕಿಸ್ಬೋದು. ಇಲ್ಲ ಯಾರು ಇದನ್ನು ಚೆನ್ನಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೋ ಅವ್ರನ್ನ ಸಂಪರ್ಕ ಮಾಡಿ ಯಾವ ರೀತಿ ಸಿನಿಮಾನ ತೆಗಿಬೇಕು, ಯಾವ ರೀತಿ ಈ ಬಿಸ್ನೆಸ್ ನಡೀತದೆ ಅಂತ ತಿಳ್ಕೊಂಡು ಕೈ ಹಾಕಿ ಅಂತ ಕೇಳ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ನಂದಳಿಕೆ ನಿತ್ಯಾನಂದ ಪ್ರಭು, ಅನ್ನದಾತ ಸುಖೀಭವದ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. अन्नदाता सुखी भव।